ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಬ ಸೈಕಿಟಾನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ಆಷಾಢ ಮಾಸದ 4 ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ. ಬನ್ನಿ ನೋಡೋಣಂತೆ. ಈ ಸಲ ನಮಗೆ 4 ಶುಕ್ರವಾರಗಳು ಸಹ ಬಂದಿದೆ. ಜುಲೈ 12 ಮೊದಲನೇ ಶುಕ್ರವಾರ, 19ನೇ ತಾರೀಕು 2ನೇ ಶುಕ್ರವಾರ, ಹಾಗೆ 26ನೇ ತಾರೀಕು 3ನೇ ಶುಕ್ರವಾರ, ಹಾಗೆ ಕೊನೆಯ ಶುಕ್ರವಾರ ಆಗಸ್ಟ್ 2ನೇ ತಾರೀಕಿಗೆ ನಮಗೆ 4ನೇ ಹಾಗೆ ಕೊನೆಯ ಶುಕ್ರವಾರ ಸಹ ಆಗಿರುತ್ತದೆ. ಸೊ ಈ ಸಲ ನಾವು 4 ಶುಕ್ರವಾರಗಳನ್ನು ಆಚರಣೆ ಮಾಡ್ತೀವಿ. ಪೂಜಾ ವಿಧಾನ: ಒಂದು ಮನೆ ಮೇಲೆ ಲಕ್ಷ್ಮಣ ಹೃದಯ ಕಮಲಂ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಲಕ್ಷ್ಮಿಯ ಬೀಜ ರಂಗೋಲಿ, ಶಂಕುಚಕ್ರ ನಾಮ, ಹಾಗೆ ಶ್ರೀಂ ಓಂ ಎಲ್ಲ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಸ್ವಸ್ತಿಕನ್ನು ಸಹ ಹಾಕಿದ್ದೇನೆ. ನಂತರದಲ್ಲಿ ತಾಮ್ರದ ಪ್ಲೇಟನ್ನು ಇಟ್ಟಿದ್ದೇನೆ. 5 ಹಿಡಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನಾನು ಅರಿಶಿಣದಿಂದ ಅಷ್ಟರೆಲ್ಲ ಪದ್ಮವನ್ನು ಬರೆದು 2 ವೇದದಲ್ಲಿ ಇಟ್ಟಿದ್ದೇನೆ. ಶ್ರೀಮಂತ ಬರೆದು ಅಕ್ಷತೆಯನ್ನು ಹಾಕಿ ಒಂದು ತಾಮ್ರದ ಕಲಸವನ್ನು ಇಟ್ಟಿದ್ದೇನೆ. ಅದಕ್ಕೆ ನೀವು ಪರಿಶುದ್ಧವಾದ ನೀರನ್ನೇ ಹಾಕ್ಕೋಬೇಕಾಗುತ್ತದೆ. ಅವತ್ತಿನ ದಿವಸ ನೀವು ಗಂಗೆ ಪೂಜೆಯನ್ನು ಮಾಡಿಕೊಂಡು ಗಂಗೆಯ ನೀರನ್ನು ತೆಗೆದುಕೊಂಡು ಬಂದು ಅದರೊಳಗೆ ಹಾಕಿ ಅರಿಶಿಣ, ಕುಂಕುಮ, ಹಾಗೆ ಗಂಗಾಜಲ, 5 ರೂಪೀಸ್ ಅಥವಾ ಬೆಳ್ಳಿ ಬಂಗಾರದ ಕಾಯಿನ್, ಹಾಗೆ ಅಡಿಕೆ, ಹಾಗೆ ಏಲಕ್ಕಿ ಅಷ್ಟನ್ನು ನೀವು ಹಾಕಿ, ಹಾಗೆ ನೀವು ಗೋಮೂತ್ರವನ್ನು ಸಹ ಹಾಕ್ಬೋದು. ಹಾಗೆ ಪನ್ನೀರು ಇಷ್ಟನ್ನು ನೀವು ಹಾಕಿ ನಂತರದಲ್ಲಿ ಹೂ ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಯಾವ ಕಾರಣಕ್ಕೆ ಆಚರಣೆ ಮಾಡ್ತಿರೋ, ನಿಮಗೆ ಯಾವ ಕಷ್ಟಗಳು ಇದೆಯೋ ಅದೆಲ್ಲ ಸಹ ನೀವು ಒಂದು ನೆನೆದುಕೊಂಡು ಅದರೊಳಗೆ ಹಾಕಿ 5 ವಿಳೆದಲ್ಲಿ ಇಡಿ. ಚೆನ್ನಾಗಿರುವಂಥ ಒಂದು 5 ವಿಳೆದಲ್ಲಿ ಇಟ್ಟು ನಂತರದಲ್ಲಿ ನೀವು ಮಾವಿನ ಕೂಡಿ ಇಡುವುದಾದರೆ ಮಾವಿನ ಕೂಡಿಯನ್ನು ಸಹಿತ ನೀವು ಪೂಜೆ ಮಾಡ್ಕೋಬಹುದು. ಆದರೆ ನಾನು ಇಟ್ಟಿಲ್ಲ. ನಂತರದಲ್ಲಿ ಹೊಸದಾಗಿ ಚೆನ್ನಾಗಿರುವಂಥ ಒಂದು ಕಾಯನ್ನು ಇಡಬೇಕಾಗುತ್ತದೆ. ಕಾಯಿ ನೀವು ಜಾಸ್ತಿ ನೀರನ್ನು ಇರುವಂಥ ಒಂದು ಕಾಯಿಯನ್ನು ಇಡಿ. ಏನಕ್ಕಪ್ಪ ಅಂತಂದರೆ ನೀವು 4 ಶುಕ್ರವಾರಗಳು ಸಹ ನೀವು ಪೂಜೆಗೆ ಅದೇ ಕಾಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಅದನ್ನು ನೀವು ಬದಲಿಸಲು ಬರುವುದಿಲ್ಲ. ಆದ್ದರಿಂದ ನೀವು ಚೆನ್ನಾಗಿರುವಂಥ ಒಂದು ಕಾಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ನಂತರದಲ್ಲಿ ಅಮ್ಮನವರಿಗೆ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ, ಹಾಗೆ ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನು ಹಾಕಿದ್ದೇನೆ. ಹಾಗೆ ನೀವು ಬಂಗಾರ ಹಾಕುವುದಾದರೆ ತುಂಬಾ ಒಳ್ಳೆಯದು. ನೀವು ಶುದ್ಧಿ ಮಾಡ್ಕೊಂಡು ಹಾಕಬೇಕು. ಹಾಗೆ ಅಮ್ಮನವರಿಗೆ ಒಂದು ಮುಖ ಪದ್ಮ ಹಾಕುವುದಾದರೆ ಅದನ್ನು ಸಹ ನೀವು ಹಾಕಿ, ಹಾಗೆ ಬ್ಲೌಸ್ ಪೀಸ್, ಹಾಗೆ ಬಳೆ ಅಷ್ಟನ್ನು ನಾನು ಹಾಕಿದ್ದೇನೆ. ನೀವು ಕೆಂಪು ಬಣ್ಣದ ಬಳೆ ಹಾಕುವುದಾದರೆ ತುಂಬಾ ಒಂದು ಒಳ್ಳೆಯದು. ಹಾಗೆ ಗ್ರೀನ್ ಬ್ಲೌಸ್ ಪೀಸನ್ನು ನೀವು ಹಿಡಿ, ಅದು ತುಂಬ ಒಂದು ಶ್ರೇಷ್ಠವಾದದ್ದು. ಹಾಗೆ 2 ದೀಪವನ್ನು ಹಚ್ಚಿ ಇಟ್ಟಿದ್ದೇನೆ. ಹಾಗೆ ಕಳಸದ ಒಂದು ಕೆಳಭಾಗದಲ್ಲಿ ಅಂದರೆ ಅದೇ ತಟ್ಟೆ ಮೇಲೆ ಗಣೇಶನನ್ನು ಇಟ್ಟಿದ್ದೇನೆ. ಅದಕ್ಕೆ 2 ಗೆಜ್ಜೆ ವಸ್ತುವನ್ನು ಹಾಕಿದ್ದೇನೆ. ಹಾಗೆ ಕಳಸದ ಪ್ಲೇಟ್ನಲ್ಲೇ ಸುತ್ತಲೂ ಸಹ ಲಕ್ಷ್ಮಿಗೆ ಇಷ್ಟವಾದ ಕವಡೆ, ಗೋಮತಿ ಚಕ್ರ, ಗುಲಗಂಜಿ ಎಲ್ಲದನ್ನು ಸಹ ನಾನು ಒಂದು ಜೋಡಿಸಿ ಇಟ್ಟಿದ್ದೇನೆ. ಲಕ್ಷ್ಮಿಗೆ ಹೂಗಳಿಂದ ಅಲಂಕಾರವನ್ನು ನಾನು ಮಾಡಿದ್ದೇನೆ. ಲಕ್ಷ್ಮಿಯ ಕೆಳಭಾಗದಲ್ಲಿ ಮತ್ತೊಂದು ಮನೆಯನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಲಕ್ಷ್ಮೀ ದೇವಿಯ ಬೀಜ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಒಂದು ಹಿತ್ತಾಳೆ ಪ್ಲೇಟ್ ಮೇಲೆ 2 ವಿಳೆದಲ್ಲಿ ಇಟ್ಟಿದ್ದೇನೆ. ಶ್ರೀಮಂತ ಬರೆದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಹಾಗೆ ಶ್ರೀ ಚಕ್ರವನ್ನು ಇಟ್ಟು ಅದಕ್ಕೆ ಸಹ 2 ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ. ಹಾಗೆ ಲಕ್ಷ್ಮೀ ದೇವಿಯ ಮುಂದೆ ಒಂದು ಪುಟ್ಟದಾಗಿರುವಂಥ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಕುಂಕುಮಾರ್ಚನೆ ಮಾಡಲಿಕ್ಕೆ ಅಂತ. ಹಾಗೆ ಅದಕ್ಕೆ 2 ಗೆಜ್ಜೆ ವಸ್ತ್ರ ಹಾಕಿ ನಾನು ಪೂಜೆ ಮಾಡ್ತಾ ಇದ್ದೇನೆ. ಹಾಗೆ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ತುಂಬಾ ಒಂದು ಶ್ರೇಷ್ಠವಾದದ್ದು. ನಾನು 2 ತುಪ್ಪದ ದೀಪ ಅಂದರೆ ಕುಬೇರ ದೀಪದಲ್ಲಿ ತುಪ್ಪವನ್ನು ಹಾಕಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಲವಂಗವನ್ನು ಹಾಕಿ ನೀವು ಒಂದು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ಪ್ರಸಾದಕ್ಕೆ ಅಂತ ಸಿಹಿ ಸಜ್ಜಿಗೆ ಮಾಡಿದ್ದೇನೆ. ಹಾಗೆ ಬಾಳೆಹಣ್ಣು ಮತ್ತು ತಾಂಬೂಲ, ಎಣ್ಣೆ ಅಡಿಕೆ, ದಕ್ಷಿಣ, ಹಾಗೆ ಮಾವಿನ ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟು ಅಷ್ಟನ್ನು ಇಟ್ಟು ಪೂಜೆ ಮಾಡಿದ್ದೇನೆ. ಹಾಗೆ 5 ರೀತಿ ಹಣ್ಣುಗಳನ್ನು ಸಹ ನೀವು ಇಟ್ಟಿದ್ರೆ ತುಂಬಾ ಒಂದು ಒಳ್ಳೆಯದು. ನಂತರದಲ್ಲಿ ಒಂದು ಉದಿನ ಕಡ್ಡಿಯನ್ನು ಬೆಳಗ್ಗೆ ಬಿಟ್ಟು ಒಂದು ವಿಶೇಷವಾಗಿ ಕುಬೇರ ದೀಪಾರಾಧನೆಯನ್ನು ದೇವಿಗೆ ಬೆಳಗ್ಗೆ ನಂತರದಲ್ಲಿ ಲಕ್ಷ್ಮಿ ಅಷ್ಟೋತ್ತರವನ್ನು ನೀವು ಹೇಳ್ಕೋಬೇಕಾಗುತ್ತದೆ. ಲಕ್ಷ್ಮಿಯ ಒಂದು ಅಷ್ಟೋತ್ತರ, ಹಾಗೆ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಸಹವನ್ನು ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದನ್ನು ನೀವು ಹೇಳ್ಕೊಂಡ ನಂತರದಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ತುಪ್ಪದಾರತಿಯನ್ನು ಮಾಡಿ ತುಂಬಾ ಶ್ರೇಷ್ಠವಾದದ್ದು. ನಂತರದಲ್ಲಿ ತೀರ್ಥವನ್ನು ನೀವು ಪ್ರಸಾದಕ್ಕೆ, ಆರತಿಗೆ, ದೀಪಾರಾಧನೆಗೆ ಎಲ್ಲದನ್ನು ಸಹ ಪ್ರೋಕ್ಷಣೆ ಮಾಡಿಕೊಂಡು ನೀವು ಸಹ ಒಂದು ಆ ಪ್ರಸಾದವನ್ನು ನೀವು ಒಂದು ಸೇವಿಸಬಹುದು. ಸಂಜೆ ಸಮಯದಲ್ಲಿ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಹಾಗೆ ತ್ರಿಶತಿ ನಾಮಾವಳಿ ಮತ್ತು ಶ್ರೀ ಸೂಕ್ತ ಈ ಥರ ನೀವು ಹೇಳ್ಕೊಂಡು, ಹಾಗೆ ಕನಕದಾರ ಸ್ತೋತ್ರವನ್ನು ಸಹ ನೀವು ಓದ್ಕೋಬೇಕಾಗುತ್ತದೆ. ನಂತರದಲ್ಲಿ ಒಬ್ಬರಿಗಾದರೂ ಕುಂಕುಮವನ್ನು ನೀವು ಕೊಟ್ಟು ನಂತರದಲ್ಲಿ ಕೆಂಪಾರತಿಯನ್ನು ನೀವು ಮಾಡಿ ಲಕ್ಷ್ಮೀ ದೇವಿಗೆ ಒಂದು ಹಣೆಗೆ ಇಟ್ಟು
ಕಳಸವನ್ನು ಸ್ವಲ್ಪ ಮಟ್ಟಿಗೆ ನೀವು ಅಲುಗಾಡಿಸಬೇಕು. ತುಂಬಾ ಒಂದು ಪ್ರತಿಯೊಂದನ್ನು ತೆಗೆದುಬಿಡಬೇಡಿ, ಮತ್ತು ನೀವು ಸ್ವಲ್ಪ ಮಟ್ಟಿಗೆ ಕಳಸವನ್ನು ಅಲುಗಾಡಿಸಿ ಹಾಗೇ ಬಿಟ್ಟಬೇಡಿ. ಶನಿವಾರ ಅದನ್ನು ಯಾವ ರೀತಿ ತೆಗಿಬೇಕಂತ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾತ್ರಿ ನೀವು ಆ ಕೆಂಪು ನೀರನ್ನು ಆ ನೀರನ್ನು ಹೊರಗೆ ಹಾಕಲು ಹೋಗಬೇಡಿ. ಹಾಗೆ ಕಾಯಿ ಪ್ರಸಾದ ಎಲ್ಲ ನೀವು ಅದನ್ನು ಸೇವಿಸಬಹುದು, ಹಣ್ಣುಗಳು ಎಲ್ಲ. ನೋಡೋದಲ್ಲ ಫ್ರೆಂಡ್ಸ್, ನಮಗೆ ಆಷಾಢ ಮಾಸದ 4 ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.